ಮಾರ್ಗದಲ್ಲಿ ಗ್ರಾನೈಟ್ ಕಲ್ಲು ಸಾಗಾಣಿಕೆ. ಮೂರು ಲಾರಿಗಳಿಗೆ 6.5 ಲಕ್ಷ ಫೈನ್ ಹಾಕಿದ ಕಾಕಿ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ದಾಳಿಯಲ್ಲಿ ಲೈಸೆನ್ಸ್ ಇಲ್ಲದೆ ಕಳ್ಳ ಮಾರ್ಗದಲ್ಲಿ ಗ್ರಾನೈಟ್ ಕಲ್ಲು ಬಂಡೆ ಸಾಗಾಣಿಕೆ ಮಾಡ್ತಾ ಇದ್ದ ಲಾರಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೌದು, ಆಂಧ್ರ ಪ್ರದೇಶದ ಗಡಿಭಾಗದಿಂದ ಗ್ರಾನೈಟ್ ಕಲ್ಲುಗಳನ್ನು ಬೆಂಗಳೂರಿಗೆ ಸಾಗಾಣಿಕೆ ಮಾಡ್ತಾ ಇದ್ದು, ಲಕ್ಷಾಂತರ ಮೌಲ್ಯದ ಗ್ರಾನೈಟ್ ಕಲ್ಲು ಬಂಡೆಯನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಧಿಕಾರಿಗಳ ಕಣ್ತಪ್ಪಿಸಿ ಬೃಹತ್ ಗ್ರಾನೈಟ್ ಕಲ್ಲನ್ನು ಆಂಧ್ರ ಪ್ರದೇಶದ ಗಡಿಯಿಂದ ಪಾವಗಡ, ಮಧುಗಿರಿ ಹಾಗೂ ಕೊರಟಗೆರೆ ತಾಲೂಕಿನ ಹಳ್ಳಿಗಳ ಮೂಲಕ ಬೆಂಗಳೂರಿಗೆ ಸಾಗಾಣಿಕೆ ಮಾಡಲಾಗ್ತಿತ್ತು. ಈ ಬಗ್ಗೆ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಭೂವಿಜ್ಞಾನಿಗಳಾದ ಕಾವ್ಯ ಮತ್ತು ಜಯರಾಮೇಗೌಡ ನೇತೃತ್ವದಲ್ಲಿ ತಡರಾತ್ರಿ 2 ಗಂಟೆ ಸುಮಾರಿಗೆ ಗ್ರಾನೈಟ್ ಕಲ್ಲಿದ್ದ ಲಾರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಕಲ್ಲು ಸಾಗಾಣಿಕೆಗೆ ಯಾವುದೇ ಪರ್ಮಿಷನ್ ಇಲ್ಲದಿರೋದು ಕಂಡು ಬಂದಿದೆ. ಹೀಗಾಗಿ ಗ್ರಾನೈಟ್ ಸಾಗಾಟ ಮಾಡ್ತಾ ಇದ್ದ ಕಲ್ಲು ಸಮೇತ ಲಾರಿಗಳನ್ನು ಕೊರಟಗೆರೆ ಪೊಲೀಸರಿಗೆ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆ ಅಧಿಕಾರಿಗಳು ಒಪ್ಪಿಸಿದ್ದಾರೆ. ಇನ್ನು ವಶಕ್ಕೆ ಪಡೆದ ಪ್ರತಿ ಲಾರಿಯಲ್ಲಿಯೂ 50 ಟನ್ಗೂ ಅಧಿಕ ತೂಕದ ಕಲ್ಲು ಹಾಗೂ ಪರ್ಮಿಟ್ ಇಲ್ಲದಿರೋ ಲಾರಿಗಳಿಗೆ ಪೊಲೀಸರು 2 ಲಕ್ಷಕ್ಕೂ ಅಧಿಕ ದಂಡ ವಿಧಿಸಿದ್ದಾರೆ. ಒಟ್ಟು 3 ಲಾರಿಗಳಿಗೆ 6.5 ಲಕ್ಷ ದಂಡ ವಿಧಿಸಿ ಪ್ರಕರಣ ದಾಖಲಿಸಿಕೊಂಡು ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.